ಏನಾಗಿದೆ ವಿಜಿ ನಿಂಗೆ? ಏನು ಇಲ್ಲ. ಹಾಗಾದ್ರೆ ನಿನ್ ತಲೆಗ್ ಜೋರಾಗೆ ಪೆಟ್ ಬಿದ್ದಿರ್ಬೇಕು, ಅದಕ್ಕೆ ಈಗೆಲ್ಲ ಆಡ್ತಿದ್ಯಾ. ತಲೆಗಲ್ಲ ಗೀತಾ, ಕಳ್ಳನ್ ಮಗಂದಿ ಹೃದಯಕ್ಕೆ. ಗೀತಾ, ನೀನು ಈ ಥರ ಹಾಲು ತಗೊಂಡ್ಬರ್ತಿರೋದು ಫಸ್ಟ್ ನೈಟ್ ಥರ ಫೀಲ್ ಆಗ್ತಿದೆ. ಏನು? ಏನಿಲ್ಲ. ಅದು ನೀನು ಇಲ್ಲಿ ತನಕ ನನ್ನ ರೂಮ್ಗೆ ನನ್ನ ಮೇಲೆ ಸಿಟ್ಟಿಂದ ಬಂದಿದ್ಯಾ, ಅನಿವಾರ್ಯವಾಗಿ ಬಂದಿದ್ಯಾ. ಆದರೆ ನನ್ನ ಮೇಲೆ ಪ್ರೀತಿಯಿಂದ ಈ ರೀತಿ ಹಾಲು ತಗೊಂಡ್ಬಂದಿರೋದು ಇದೇ ಫಸ್ಟ್ ಟೈಮ್ ಅಂತ ಅಂದೆ. ಹಾ, ಆಗ ನೀನೇನು ಅಂದ್ಕೊಂಡೆ? ನಾನ್ ನಿನ್ ತರ ಏನು ಅನ್ಕೊಳ್ಳೋದು ಇಲ್ಲ, ಇಮ್ಯಾಜಿನೇಷನ್ಗೆ ಹೋಗೋದು ಇಲ್ಲ. ತಗೋ, ಹಾಲ್ ಕುಡ್ದು ಮಲ್ಕೋ. ಮಲ್ಕೋಬೇಕಾ? ಮತ್ತಿನ್ನೇನ್ ಮಾಡ್ತಿರೋ? ಭಜನೆ ಮಾಡ್ತೀರಾ? ಕುತ್ಕೊಂಡು ಗೀತಾ 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 ಅಂತ ಭಜನೆ ಮಾಡ್ತೀನಿ. ಅದಕ್ಕೆ ನಮ್ ದೇವ್ರು ಹೊರಗಿರ ಕೊಡ್ತಾನ ಅಂತ ನೋಡ್ಬೇಕು. ತಮ್ಗೇನ್ ವರ ಬೇಕೋ? ಏನಿಲ್ಲಪ್ಪ, ನನ್ನ ಹೆಂಡತಿ ಗೀತಾ ನನ್ನ ಜೊತೆ ಇದೇ ರೂಮಲ್ಲಿ ಮಲಗ್ಬೇಕು. ಈಗ ನಾಚ್ಕೊಳ್ತಿದ್ಯಾ ಅಂದ್ರೆ ವರ ಸ್ಯಾಂಕ್ಷನ್ ಅಂತ ಅರ್ಥ. ಹೋಗು ವಿಜಿ, ನಾನಿಲ್ಲೆಲ್ಲ ಮಲ್ಕೊಳಕ್ ಆಗಲ್ಲ. ಏನಿವಾಗ ನೀನ್ ಹಾಲು ತಗೋತೀಯೋ ಇಲ್ವೋ? ಗೀತಾ, ನಿನ್ ಜೊತೆ ಎಷ್ಟೊಂದು ಮಾತಾಡೋದಿದೆ, ಆದ್ರೆ ನೀನ್ ನೋಡಿದ್ರೆ ಆಟ ಆಡಿಸ್ತೀಯ ಅಲ್ವಾ? ಎಲ್ಲ ಹೆಂಡ್ತಿರು ಸತಾಯಿಸಿದ್ರೆ ತನ್ನ ಗಂಡಂದ್ರೆ ಜಾಸ್ತಿ ಪ್ರೀತಿ ತೋರಿಸ್ತಾರೆ ಅಂತ ಅಂದ್ಕೊಂತಾರಪ್ಪ. ಬಟ್ ನಿನ್ ಗಂಡ ಹಾಗಲ್ಲ. ನೀನ್ ಸತಾಯಿಸಿದ್ರು, ಸುಮ್ಮನಿದ್ರು, ಸಾಯಿಸೇ ಬಿಟ್ರು, ನಿನ್ ಗಂಡನ ಪ್ರೀತಿಯಲ್ಲಿ ಒಂದೇ ಒಂದು ಗೆರೆಯಷ್ಟು ವ್ಯತ್ಯಾಸ ಆಗಲ್ಲ. ಅದು ನನಗೆ ಗೊತ್ತು ಯಜಮಾನ್ರೆ, ಆದ್ರೆ ಇದು ಪ್ರೀತಿ ಮಾಡೋ ಜಾಗನೂ ಅಲ್ಲ, ಟೈಮು ಅಲ್ಲ. ಅದಕ್ಕೆ ತಾವೀಗ ನನ್ನ ಬಿಟ್ಟು ಆರಾಮಾಗಿ ಮಲ್ಕೊಳ್ಳಿ. ಗೀತಾ, ನಾನಿವತ್ತು ನಿನ್ ಬಿಡಲ್ಲ. ನೀನ್ ಇವತ್ತು ಇಲ್ಲೇ ಮಲ್ಕೋಬೇಕು. ವಿಜಿ, ಕೈ ಬಿಡು ವಿಜಿ. ಯಾಕೋ ಇಬ್ರು ತುಂಬಾ ಹತ್ತಿರ ಆಗ್ತಿದ್ದಾರೆ. ಇದೊಳ್ಳೆ ಬೆಳವಣಿಗೆ ಅಲ್ಲ. ಏನ್ ಮಾಡ್ಲಿ, ಆಳಾದ ತಲೆ ಟೆನ್ಷನ್ ಆದ್ರೆ ಓಡೋದು ಇಲ್ಲ. ವಿಜಿ, ವಿಜಿ ಕೈ ಬಿಡು. ವಿಜಿ, ಯಾರೋ ಬಾಗ್ಲು ತಟ್ಟಿದ್ರು ತಾನೆ? ಅಲ್ಲಿ ಯಾರು ಇಲ್ಲ ಗೀತಾ. ಅಕಸ್ಮಾತ್ ಯಾರಾದ್ರೂ ಬಂದ್ರು ಗಂಡ ಹೆಂಡತಿ ರೂಮ್ ಅಂದ್ಕೊಂಡು ಅವರೇ ಅರ್ಥ ಮಾಡ್ಕೊಂಡು ಹೋಗ್ತಾರೆ. ಅಯ್ಯೋ ರಾಮ ರಾಮ ರಾಮ. ವಿಜಿ, ನಿಮ್ಗೊಂದ್ ಚೂರು ನಾಚಿಕೆನೇ ಇಲ್ಲ ಅಲ್ವಾ? ಅರ್ಥ ಮಾಡ್ಕೊಳ್ಳೋದಲ್ಲ, ನಮ್ಮಿಬ್ರು ಒಂದೇ ರೂಮಲ್ಲಿ ನೋಡಿ ತಪ್ಪಾಗಿ ತಿಳ್ಕೊಂಡಿರ್ತಾರೆ. ಇನ್ನಾದ್ರೂ ಹಠ ಮಾಡ್ದೆ ಮಲ್ಕೋ ವಿಜಿ. ಅಲ್ಲ ಗೀತಾ, ನನ್ನ ಗೀತಾ 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 Okay, Leena, listen. If anything goes wrong, the organization will hold responsible for it. I hope you will take care of it. All right. Thank you. ಏನಣ್ಣ, ಲೀನನ್ ಜೊತೆ ಬಿಸ್ನೆಸ್ ಕಾಲಲ್ಲಿದ್ದೆ. ನೀನು ಅಮೇರಿಕದ ಲೀನಾ ಜೊತೆ ಬಿಸ್ನೆಸ್ ಮಾತಾಡ್ತಾರ ಕೂತ್ಕೊಂಡ್ರೆ ಈ ಮನೇಲಿ ನಮಗೆ ಇನ್ನು ಮುಂದೆ ಬಿಸ್ನೆಸ್ ಇಲ್ದಿರೋ ಹಾಗೆ ಆಗೋಗ್ಬಿಡುತ್ತೆ. ಸಾಕು ಸತಿ ಹೇಳಿದೆ,
ನಾವೇನೇ ಮಾಡಿದ್ರು ವಾಸ್ತು ಪ್ರಕಾರವಾಗಿ ಮಾಡೋಣ. ಅದು ಆ ಕ್ಷಣಕ್ಕೆ ನಿನಗೆ ಕ್ಷುಲ್ಕವಾಗಿ ಕಂಡ್ರು ಮುಂದೆ ಬರೋ ಸಂಕಷ್ಟಗಳನ್ನ ನಿವಾರಣೆ ಮಾಡುತ್ತೆ ಅಂತ ಹೇಳಿದ್ದೆ. ಅದೇ ನೀನೇನು ಮಾಡಿದೆ, ಆ ಕ್ಷಣಕ್ಕೆ ನನ್ನ ಎದುರು ಒಪ್ಪಿದ ಹಾಗೆ ಮಾಡಿ ಆಮೇಲೆ ವಾಸ್ತುನ ನಿನ್ನ ಗಮನಕ್ಕೆ ತೆಗೆದುಕೊಳ್ಳಿಲ್ಲ. ಆ ತಪ್ಪಿಂದಲೇ ಇವತ್ತು ಗೀತಾ ಅನ್ನೋ ತಪ್ಪು ನಮ್ಮ ಎದುರಿಗೆ ಇಷ್ಟೊದ್ದ ನಿಂತಿರೋದು. ನೀನೇ ಸೃಷ್ಟಿ ಮಾಡ್ಕೊಂಡ ತಪ್ಪದು. ಈಗ ಏನಾಯ್ತಣ್ಣ? ಆವಾಗಿಂದ ನೋಡ್ತಿದ್ದೀನಿ ಒಂದೇ ಉಸಿರಲ್ಲಿ ಮಾತಾಡ್ತಿದ್ಯಾ. ಮತ್ತೆ ಆ ಗೀತಾ ಇನ್ನೇನು ಮಾಡಿದ್ಲು? ಈ ಮನೆಯಲ್ಲಿ ಎಲ್ಲರೂ ಅವಳು ಮಾತನ್ನು ನಂಬೋದನ್ನ ರೂಢಿ ಮಾಡಿಸಿದ್ದಾಳೆ. ವಿಜಿ ಮೇಲೆ ಮೋಡಿ ಹಾಕಿಸಿದ್ದಾಳೆ. ಹೀಗೆ ಬಿಟ್ಟರೆ ನಮ್ಮ ಕೈಗೆ ಬೇಡಿ ಹಾಕಿಸ್ತಾಳೆ. ಇಷ್ಟು ದಿನ ವಿಜಿ ಪ್ರೀತಿಗೆ ಮಾತಿಗೆ ಗೀತಾ ಸೊಪ್ಪು ಹಾಕ್ತಿರ್ಲಿಲ್ಲ. ಆದೀಗ ಒಪ್ಪಿಗೆನೇ ನೀಡಿಬಿಟ್ಟಿದ್ದಾಳೇನೋ ಅಂತ ಅನ್ನಿಸ್ತಿದೆ ಭಾನು. ಅನ್ಸೋದೇನೋ ವಿಜಿ ಪ್ರೀತಿನ ಅವಳು ಒಪ್ಕೊಂಡಿದ್ದಾಳೆ. ಅವರಿಬ್ರು ಕೈ ಹಿಡ್ಕೊಂಡು ಮನೆ ಒಳಗೆ ಬಂದಾಗಲೇ ನನಗೆ ಅನುಮಾನ ಬಂತು. ಕಾಲೇಜಿಗೆ ಫೋನ್ ಮಾಡಿ ವಿಚಾರಿಸ್ದೆ. ಕಾಲೇಜಲ್ಲೇನೋ ದೊಡ್ಡದಾಗೆ ಪ್ರಪೋಸಿಂಗ್ ಸೀನ್ಸ್ ನಡೆದಿದೆಯಂತೆ. ಯಾಕೆ ದೊಡ್ಡಣ್ಣ ಟೆನ್ಷನ್ ಆಗ್ತಿದ್ಯಾ? ನಾನು ಇದೇ ರೀತಿ ಟೆನ್ಷನ್ ಮಾಡ್ಕೊಂಡಾಗ ಕೂಲ್ ಅಂತ ತಾಳ್ಮೆ ಪಾಠ ಹೇಳ್ತಿದ್ದೆ. ಗೀತಾ ಮತ್ತೆ ವಿಜಿ ಒಂದಾದ್ರೆ ನಿನ್ನ ಲೆಕ್ಕಾಚಾರದ ಪ್ರಕಾರ ಒಳ್ಳೇದೇ ಅಲ್ವಾ? ನಾನು ಹಾಗೆ ಅಂದ್ಕೊಂಡಿದ್ದಮ್ಮ. ಆದರೆ ಇತ್ತೀಚಿನ ವಿದ್ಯಮಾನಗಳನ್ನು ನೋಡಿದ್ರೆ ನನ್ನ ಲೆಕ್ಕಾಚಾರ ತಪ್ಪಿದೇನೋ ಅಂತ ಅನ್ನಿಸ್ತಾ ಇದೆ. ಅವನ ಆಲೋಚನೆಗಳ ಬಗ್ಗೆ ನನಗೆ ಸ್ಪಷ್ಟವಾಗಿ ಹೇಳಿದ್ದಿದ್ರೆ ನಾನು ಹೆದರ್ತಾ ಇದ್ದಿರಲಿಲ್ಲ. ಅವನು ಇತ್ತೀಚೆಗೆ ಆಡ್ತಿರೋದನ್ನು ನೋಡಿದ್ರೆ ಅವನು ನಿಜವಾಗ್ಲೂ ಗೀತಾಳ ಪ್ರೀತಿಯಲ್ಲಿ ಬಿದ್ದು ಬಿಟ್ಟಿದ್ದಾನೇನೋ ಅನ್ನೋ ಅನುಮಾನ ಶುರು ಆಗ್ತಿದೆ. ಮೊದಲೇ ನನ್ನ ಮಾತು ಕೇಳಿದಿದ್ರೆ ಈ ರೀತಿ ಬೆಂಕಿ ಬಿದ್ದ ಮೇಲೆ ಬಾವಿ ತೋಡೋ ಸ್ಥಿತಿ ನಮಗೆ ಬರ್ತಾ ಇತ್ತಾ ದೊಡ್ಡಣ್ಣ? ಬೆಂಕಿ ಬೀಳೋದಲ್ಲ ತಂಗಿ, ಹೊತ್ಕೊಂಡು ಉರಿತಾ ಇದೆ. ವಿಜಿ ಗೀತಂಗೆ ತನ್ನ ಜೊತೆಗೆ ತನ್ನ ಕೋಣೆಲೇ ಬಂದು ಮಲ್ಗು ಅಂತ ಹೇಳಿದ್ದಾನೆ. ಅವರಿಬ್ರು ಏನಾದರೂ ಒಂದಾಗ್ಬಿಟ್ರೆ? ನೋ, ಹಾಗಾಗ್ಬಾರ್ದು. ಗೀತಾ ವಿಜಿ ಮಧ್ಯೆ ನಡೆದಿರೋದು ಸುಳ್ಳು ಮದುವೆ ಅನ್ನೋ ಕಾರಣ ಇಟ್ಕೊಂಡು ಅವಳನ್ನ ಈ ಮನೆಯಿಂದ ಓಡಿಸೋ ಆಪ್ಷನ್ ಇದೆ ಅಣ್ಣ. ಒಂದು ವೇಳೆ ಅವರಿಬ್ರು ಏನಾದರೂ ಒಂದಾಗ್ಬಿಟ್ರೆ ಗೀತಾ ಇದೇ ಮನೆಯಲ್ಲಿ ಪರ್ಮನೆಂಟ್ ಆಗಿ ಜಾಂಡ ಊರ್ಬಿಡ್ತಾಳೆ. ಅದು ಒಂದೇ ಕಾರಣ ಸಾಕು ಅವಳಿಗೆ. ಈಸ್ ದೊಡ್ಡಣ್ಣ, ಏನಾದ್ರೂ ಮಾಡು, ಗೀತಾ ಮತ್ತೆ ವಿಜಿ ಒಂದೇ ರೂಮಲ್ಲಿ ಇರಲೇಬಾರ್ದು. ಮಾಡ್ತೀನಿ, ಏನಾದರೂ ಮಾಡೇ ಮಾಡ್ತೀನಿ. ಅಷ್ಟು ಮಾಡಣ್ಣ. ಹೇಗೋ ನಿಮ್ಮ ಭಾವಾಜಿ ನನ್ನ ಫೋಟೋ ನೋಡೋದನ್ನ ತಪ್ಪಿಸಿದ್ದೀನಿ. ನೀನಿದೊಂದು ತಪ್ಪಿಸ್ಬಿಡು. ನನ್ನ ಪ್ರಿಯತಮಗೆ ರವಾನೆ ಮಾಡೋಣ. ಗೀತಾ, ಪ್ಲೀಸ್ ಗೀತಾ, ಮೆಸೇಜ್ ನೋಡು ಗೀತಾ, ನೋಡು ಪ್ಲೀಸ್ ಗೀತಾ, ನನ್ನ ರೂಮಿಗೆ ಬರ್ಬೋದಾ? ನೋಡು ಗೀತಾ, ಇನ್ನ ಬ್ಲೂ ಟಿಕ್ಕೆ ಬಂದಿಲ್ಲ. ಗೀತಾ,
ಇದೇನಿದು ಗೀತಾ ನನ್ನ ಮೆಸೇಜ್ ಓದೋಕ್ ಮುಂಚೆನೆ ಬಂದ್ಬಿಟ್ಟಿದ್ದಲ್ಲ. ನನಗೆ ಗೊತ್ತಿತ್ತು ನಾನು ಕಳ್ಸಿರೋ ಸಂದೇಶದ ಮಾತು ನಿನ್ ಕೇಳಿಸಿಲ್ಲ ಅಂದ್ರೂ ನಾನು ಹೃದಯದ ಮಾತು ಕೇಳಿಸುತ್ತೆ ಅಂತ. ವೆಲ್ಕಮ್ ಗೀತಾ. ವಿಜಯ್. ಮಾವ ನೀವು? ಹಾ ನಾನೇ. ಮಾವ ಮಾವ ಏನ್ ಮಾಡ್ತಿದ್ದೀರಾ? ಮಲ್ಕತ್ತಿದ್ದೀನಿ ಕಣ. ಮಾವ ನೀನ್ ಯಾಕೆ ನನ್ನ ರೂಮಿಗೆ ಬಂದಿದ್ಯಾ? ಓ ಕನ್ಫ್ಯೂಸ್ ಮಾಡ್ಕೊಂಡ್ ಬಂದಿದ್ಯಾ? ನಿನ್ ರೂಮ್ ಇರೋದು ಸೆಕೆಂಡ್ ಫ್ಲೋರ್ ಅಲ್ಲಿ, ವೆಸ್ಟ್ ಫೇಸ್. ಏಯ್ ಸುಮ್ಮನೆರೋ, ನನಗೂ ಗೊತ್ತು. ಕನ್ಫ್ಯೂಸ್ ಮಾಡ್ಕೊಂಡು ಯಾರ್ದು ರೂಮಿಗೆ ಬಂದು ಮಲ್ಗೋದಕ್ಕೆ ನನ್ನ ಎರಡುಗೊರಡೆ. ನಿನ್ನ ರೂಮು ನನ್ನ ರೂಮಲ್ಲ ಅಂತ ಗೊತ್ತಿದ್ದೆ ಇಲ್ಲಿ ಮಲ್ಗೋಗಿ ಬಂದಿದ್ದೀನಿ. ನಾನು ಇವತ್ತು ಇಲ್ಲೇ ಮಲಗ್ತೀನಿ. ಹಾ ಹೋಗಿ ಬಾಗ್ಲಕ್ಕೆ ಹೋಗು. ಮಾವ ಹೋಗಿ ಬಾಗ್ಲ ಹಾಕು ಅಂತಂದೆ ನಿನಗೆ. ಮಾವ ಹೋಗ ಬಾಗ್ಲಕ್ಕ ಮೊದ್ಲು. ಅಲ್ಲ ಮಾವ ಬಾಗ್ಲ. ಅಯ್ಯೋ ಬಾಗ್ಲು ಮುಚ್ಚು, ಆಮೇಲೆ ಹೇಳ್ತೀನಿ ನಾನು. ಮಾವ ಲೇ ಮುಚ್ಚಯ್ಯ ಬಾಗ್ಲು ಬದಲು. ಮಾವ ನೀವ್ಯಾಕೆ ಇಲ್ಲಿ ಮಲಗಬೇಕು? ಓ ನಿಮ್ ರೂಮಲ್ಲಿ ಎ ಸಿ ವರ್ಕ್ ಆಗ್ತಿಲ್ವಾ? ಬನ್ನಿ ನಾನು ಚೆಕ್ ಮಾಡ್ತೀನಿ. ಏ ಬಾಯ್ಲಿ ಬಾಯ್ಲಿ ಹೇಳ್ತೀನಿ, ನಿಂತ್ಕೋ ಇಲ್ಲಿ. ಎ ಸಿ ಗೀಸಿ ಸಮಸ್ಯೆ ಅಲ್ಲ ಇದು. ನನ್ನ ರೂಮಲ್ಲಿ ವಾಸು ಸರಿ ಇಲ್ಲ, ವಾಸು ಪ್ರಾಬ್ಲಮ್ ಇದು. ಇವತ್ತು ರಾತ್ರಿ ನಾನು ಅಲ್ಲಿ ಮಲಗದ ಅಂತಂದ್ರೆ ನನ್ನ ಖಂಡಿತ ಕ್ಷೇಮ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ನಿನ್ನ ರೂಮಿಗೆ ಮಲಗೋಕ್ಕೋಸ್ಕರ ಬಂದಿದ್ದೀನಿ. ಸುಮ್ಮನೆ ತೊಂದರೆ ಕೊಡ್ಬೇಡ. ಅಯ್ಯೋ ಮಾವ, ಈ ವಾಸ್ತು ಗೀಸ್ತು ಎಲ್ಲ ಒಂದು ಭ್ರಮೆ. ಒಂದ್ ಕಾಲದಲ್ಲಿ ಯಮುನೆ ಎದುರ್ಸ್ಕೊಂಡ್ ಬಂದವ್ರಂತ ನೀವು. ಈಗ ನಿಮ್ಗೇನೋ ಆಗುತ್ತೆ ಅಂತ ಭಯ ಬಿದ್ಕೊಂಡ್ಬಂದು ನನ್ನ ರೂಮಲ್ಲಿ ಮಲ್ಗೋದಂದ ಏನು? ಮೀಸೆ ತಿರುವ ವಯಸ್ಸಿನಲ್ಲಿ ನಾವು ಹುಲಿನೇ. ಈಗ ಕರಿ ಕೂದಲು ಬಿಳಿ ಕೂದಲು ಎಲ್ಲ ಮಿಕ್ಸ್ ಆಗೋಗ್ಬಿಟ್ಟು ಹುರಿ ಮೀಸೆ ಬರಿ ಮೀಸೆ ಆಗೋಗ್ಬಿಟ್ಟಿದೆ. ಹುಲಿ ಹೆಸರಿರ್ಲಿ, ಹುಳಿ ತೇಗ್ ಬಂದ್ರು ಹೆದರೋ ತರ ಆಗೋಗ್ಬಿಟ್ಟಿದೆ. ಈಗ ನಾನು ನಂಬೋದು ಜ್ಯೋತಿಷ್ಯ ಶಾಸ್ತ್ರ ಒಂದನ್ನೇ. ನೀ ಸುಮ್ಮನೆ ನಂಗೆ ಡಿಸ್ಟರ್ಬ್ ಮಾಡಬೇಡ. ನಾನು ಮಲ್ಕೊಳ್ಳೋಕ್ಕೋಸ್ಕರ ಬಂದಿದ್ದೀನಿ, ಮಲ್ಕೋತೀನಿ. ಪರವಾಗಿಲ್ಲ ಕಣೋ, ಹಾಸಿಗೆ ಬೇಡ, ಮೆತ್ತಗಿದೆ, ಬಹಳ ತಂಪಾಗಿದೆ ಕಣೋ. ಒಳ್ಳೆ ನಿದ್ರೆ ಬರುತ್ತೆ. ವಿಜಿ ಮಲ್ಕೊಳ್ಳೋ ಬಾರೋ. 10:30 ಆದರೆ ಯಮಗಂಡ ಕಾಲ ಶುರುವಾಗುತ್ತೆ. ಅಷ್ಟೊಳಗೆ ನಾವು ಕಣ್ಮುಚ್ಚೆ ನಿದ್ರೆ ಮಾಡ್ಬಿಟ್ಟ ಅಂತಂದ್ರೆ ಯಮ ಬೇರೆಯವ್ರ ಮನೆಗೆ ಹೋಗ್ತಾನೆ ಹುಡ್ಕೊಂಡು. ಬಾ ಮಲ್ಕೋ ಬಾ. ನನಗಿಷ್ಟು ಬೇಗ ನಿದ್ದೆ ಬರಲ್ಲ, ನೀನ್ ಮಲ್ಕೋ. ನಿಂಗೆ ನಿದ್ರೆ ಬರ್ಸೋ ಟೆಕ್ನಿಕ್ ಎಲ್ಲ ನಂಗೆ ಗೊತ್ತು, ನಾ ಹೇಳ್ಕೊಡ್ತೀನಿ. ಬಾ ಮಲ್ಕೋ ಬಾ. ನಾನ್ ಬರಲ್ಲ. ನೀನ್ ಬರ್ಲಿಲ್ಲ ಅಂದ್ರೆ ನಾನು ಎದ್ದು ಬಂದ್ಬಿಟ್ಟು ಎಳ್ಕೊಂಡು ಬಂದು ಮಲಗಿಸ್ತೀನಿ ಅಷ್ಟೇ. ಬಾರೋ. ಬಾ ಅಂದ್ರೆ ಬರ್ಬೇಕು. ಬಾ. ನಿದ್ರೆ ಬರ್ಬೇಕಾದ್ರೆ ಒಂದು ಮಂತ್ರ ಇದೆ ಕಣ. ಆ ಮಂತ್ರ ಹೇಳಿದ್ರೆ ಸಾಕು, ಏನು ಪೊಗದಿಸ್ತಾ ನಿದ್ರೆ ಬರುತ್ತೆ ಅಂತಿದೆ. ಇಲ್ಲ ಮಂತ್ರ ನನ್ಗೆ ಯಾವ್ದು ಬೇಕಾಗಿಲ್ಲ, ನೀ ಮಲ್ಕೋ.
ನಾನು ನಿಮ್ಮ ಮಾವ ಕಣೋ. ನನಗೆ ಗೊತ್ತು ಮಾವ. ಗೊತ್ತು ತಾನೇ, ಸಂತೋಷ. ಮಲ್ಕೋ. ಲೈಟ್ಸ್ ಆಫ್ ಮಾಡ್ತಾರೆ ಅಷ್ಟೇ ತಾನೇ.